ಮಂದಿ ಏನನ್ನ ಮಿಸ್ ಮಾಡ್ಕೇಲಿ, ಆದ್ರೆ ಚಿತ್ ಪತ್ತ ಆಫರ್ಸ್ ಅಂದ್ರೆ ಯಾರ್ಯಾರು ಮಿಸ್ ಮಾಡ್ಕಂಗಿಲ್ಲ ನೋಡಪ್ಪ. ಕಿವಿ ಒಳಗೆ ಇಟ್ಕೊಳ್ಳೋ ವೈರ್ ಇಯರ್ಫೋನ್ ಬರೀ 20 ರೂಪಾಯಿಗೆ ಸಿಗಕ್ ಕುಂತವ. ಎಲ್ಲಿ ಅಂತ ಹೇಳ್ತೀನಿ, ವಿಡಿಯೋ ಅಂದ್ರೆ ಮುಗ್ಯ ತನಕ ನೋಡ್ರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಿಎಂ ಸಂವಾದ. ಜಲಾಶಯದ ನೀರಿನ ಸಂಗ್ರಹದ ಆಧಾರದ ಮೇಲೆ ನೀರಾವರಿ ಯೋಜನೆಗಳಿಗೆ ನೀರು ಹರಿಸಲು ನಿರ್ಧರಿಸಲು ಡಿಕೆ ಶಿವಕುಮಾರ್ ಸೂಚನೆ. ಕೃಷಿ ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿ ಹಸ್ತಾಂತರಿಸಲು ರಾಜ್ಯಪಾಲರ ಸೂಚನೆ. ಪಾಲನೆ ಮಾಡದ ಅಧಿಕಾರಿಗಳು, ಮಹಾಲಿಂಗರಾಂಪುರ್ ಆರೋಪ. ಚಲುವಾದಿ ಮಹಾಸಭಾದಿಂದ ಆಗಸ್ಟ್ 16ರಂದು ಸಿಂಧನೂರಿನಲ್ಲಿ ಪ್ರತಿಭಾ ಪುರಸ್ಕಾರ. ಶಿವರಾಜ ಜಾನೇಕಲ್. ಗಂಗಾ ಮತಸ್ಥ ಸಮಾಜದ ಏಕೈಕ ಮಂಕಾಲೆ ವೈದ್ಯರಿಗೆ ಸಚಿವ ಸ್ಥಾನ ನೀಡದಿದ್ದರೆ ಕಾಂಗ್ರೆಸ್ಗೆ ತಕ್ಕ ಪಾಠ. ಶರಣಪ್ಪ ಕಡಗೋಳ್. ಡ್ಯಾಡಿ ಕಾಲೋನಿಯ ವಿವಿಧ ಕಾಮಗಾರಿಗಳಿಗೆ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರರಿಂದ ಭೂಮಿ ಪೂಜೆ. ಭೂಮಾನಂದ ಕೊಲೆ ಆರೋಪಿಗಳನ್ನು ಬಂಧಿಸಲು ಆಗ್ರಹಿಸಿ ಭೀಮ್ ಆರ್ಮಿ ಪ್ರತಿಭಟನೆ. ಮತ್ತು ಎಪಿಎಂಸಿಯಲ್ಲಿ ಅಂಗಡಿಗೆ ಬೆಂಕಿ, ಕೋಟ್ಯಾಂತರ ವಸ್ತುಗಳು ಭಸ್ಮ. ಮುನಿರಾಬಾದ್ ಜಲಾಶಯ ಸೇರಿದಂತೆ ಜಲಾಶಯಗಳಲ್ಲಿ ಲಭ್ಯವಿರುವ ನೀರಿನ ಪ್ರಮಾಣ ಹಾಗೂ ಬೆಳೆ ಪರಿಸ್ಥಿತಿ, ಕುಡಿಯುವ ನೀರಿಗೆ ಕಾಯ್ದಿರಿಸಿಕೊಂಡ ನೀರು ನಿರ್ವಹಣೆ ಮಾಡಬೇಕು. ರೈತರಿಗೆ ನೀರು ಒದಗಿಸುವುದರ ಜೊತೆಗೆ ಕುಡಿಯುವ ನೀರಿಗೆ ಯಾವುದೇ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದರು. ಅವರಿಂದು ಸರ್ಕಾರಿ ನೌಕರರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿ ಮಾತನಾಡಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅಧಿಕಾರಿಗಳೊಂದಿಗೆ ಸಿಎಂ ಸಂವಾದ ಕಾರ್ಯಕ್ರಮ ನಡೆಯಿತು. ಎಷ್ಟು ನೀರು ಇದೆ, ಬೆಳೆ ಎಷ್ಟಿದೆ, ಅದರ ಮೇಲೆ ಮಾತ್ರ ನೀರಿನ ನಿರ್ವಹಣೆ ಅವಲಂಬಿತವಾಗಿರಬೇಕು. ರೈತರಿಗೆ ನೀರು ಹೋಗಲಿ, ಆದರೆ ಬೆಳೆ ಪರಿಸ್ಥಿತಿ ನೋಡಿಕೊಂಡು ನೀರಿನ ಬಳಕೆಯನ್ನು ನಿಯಂತ್ರಿಸಬೇಕು ಎಂದು ಸೂಚಿಸಿದರು. ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಮುಂದಿನ ದಿನಗಳಲ್ಲಿ ನೀರಿನ ಲಭ್ಯತೆ ಹಾಗೂ ಅಗತ್ಯವನ್ನು ಆಧರಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಎಂದು ಹೇಳಿದರು. ಅಧಿಕಾರಿಗಳು ಜನರೊಂದಿಗೆ ಗೌರವಯುತವಾಗಿ ನಡೆದುಕೊಳ್ಳಬೇಕು. ಸರ್ಕಾರಿ ಕಚೇರಿಗಳಿಗೆ ಬರುವ ಜನರಿಗೆ ಸ್ಪಂದಿಸುವುದು ಅಧಿಕಾರಿಗಳ ಕರ್ತವ್ಯವಾಗಿದೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಕಾರ್ಯವೈಖರಿ ಕುರಿತು ತಮಗೆ ಮಾಹಿತಿ ದೊರೆಯುತ್ತಿದ್ದು, ಕಚೇರಿಗಳಲ್ಲಿ ನಡೆಯುವ ಬೆಳವಣಿಗೆಗಳ ಬಗ್ಗೆ ಗಮನವಿದೆ ಎಂದು ಡಿಕೆಶಿ ಹೇಳಿದರು. ನಾಡಗೀತೆ ನಡೆಯುವ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಗೌರವ ಸೂಚಿಸದಿರುವುದನ್ನು ಉಲ್ಲೇಖಿಸಿದ ಅವರು, ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಹಾಗೂ ಗೌರವ ಕಾಪಾಡಬೇಕು. ಅಧಿಕಾರಿಗಳು ತಮ್ಮ ನಡವಳಿಕೆ ಮೂಲಕ ಇತರರಿಗೆ ಮಾದರಿಯಾಗಬೇಕು ಎಂದು ಹೇಳಿದರು. ಅಧಿಕಾರ ಎನ್ನುವುದು ಶಕ್ತಿಯ ಸಂಕೇತವಲ್ಲ, ಜವಾಬ್ದಾರಿಯ ಸಂಕೇತ. ಜನರು ನಮಗೆ ನೀಡಿರುವ ಅಧಿಕಾರವನ್ನು ಜನರ ಸೇವೆಗಾಗಿ ಬಳಸಬೇಕು. ದೊಡ್ಡ ಕುರ್ಚಿಯನ್ನು ಸಿಂಹಾಸನವೆಂದು ಭಾವಿಸದೆ ಜನರಿಗೆ ಸೇವೆ ಸಲ್ಲಿಸುವ ಅವಕಾಶವೆಂದು ಪರಿಗಣಿಸಬೇಕು ಎಂದು ಸಲಹೆ ನೀಡಿದರು. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ 5 ಗ್ಯಾರಂಟಿ ಯೋಜನೆಗಳನ್ನು ಆರಂಭದಲ್ಲಿ ವಿರೋಧ ಪಕ್ಷಗಳು ಸೇರಿದಂತೆ ಹಲವರು ಟೀಕಿಸಿದ್ದರು. ಆದರೆ ಇದೀಗ ಕರ್ನಾಟಕದ ಗ್ಯಾರಂಟಿ ಮಾದರಿಯನ್ನು ಇತರೆ ರಾಜ್ಯಗಳು ಅನುಸರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಮಾಜಿಕ ಭದ್ರತಾ ವ್ಯವಸ್ಥೆಯ ಮೂಲಕ ಜನರಿಗೆ ನೆರವು ನೀಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಮಾತನಾಡಿ, ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ಅಧಿಕಾರಿಗಳು ತುರ್ತು ಪರಿಸ್ಥಿತಿಯಂತೆ ಪರಿಗಣಿಸಿ ಕಾರ್ಯನಿರ್ವಹಿಸಬೇಕು. ಇದೊಂದು ತುರ್ತು ಸಂದರ್ಭವಾಗಿ ಪರಿಗಣಿಸಬೇಕು ಎಂದು ಸೂಚಿಸಿದರು. ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ನಿಮ್ಮೊಂದಿಗಿದ್ದೇವೆ ಎಂಬ ಭರವಸೆ ನೀಡಬೇಕು. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಜನರೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಬೇಕು ಎಂದರು. ಪ್ರತಿಯೊಬ್ಬ ಅಧಿಕಾರಿ ತಮ್ಮ ಕಾರ್ಯಕ್ಷೇತ್ರದ ಕೇಂದ್ರ ಸ್ಥಾನದಲ್ಲಿಯೇ ಇರಬೇಕು. ರೈತರು ಹಾಗೂ ಸಂಕಷ್ಟದಲ್ಲಿರುವ ಜನರು ಅಧಿಕಾರಿಗಳನ್ನು ಹುಡುಕಿಕೊಂಡು ಅಲೆದಾಡುವ ಪರಿಸ್ಥಿತಿ ಬರಬಾರದು. ಜಿಲ್ಲಾಧಿಕಾರಿಗಳು, ಸಿಇಒಗಳು ಹಾಗೂ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದರು. ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಗಂಭೀರವಾಗುವ ಸಾಧ್ಯತೆ ಇದ್ದು, ವಾಸ್ತವ ಸ್ಥಿತಿಯನ್ನು ಜನರಿಗೆ ಅಧಿಕಾರಿಗಳು ಸಮಾಧಾನದಿಂದ ವಿವರಿಸಬೇಕು. ಬರ ಪರಿಸ್ಥಿತಿ ಗಂಭೀರತೆಯನ್ನು ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಜನರಿಗೆ ತಿಳಿಸಬೇಕೆಂದರು. ಬರ ಇದ್ದರೂ ಸರ್ಕಾರದ ವಿವಿಧ ಕಾರ್ಯಕ್ರಮಗಳನ್ನು ನಿಲ್ಲಿಸಬಾರದು. ಸರ್ಕಾರದ ಜನಪರ ಯೋಜನೆಗಳನ್ನು ಬರ ನಿರ್ವಹಣೆಯೊಂದಿಗೆ ಸಮನ್ವಯಗೊಳಿಸಿಕೊಂಡು ಮುಂದುವರಿಸಬೇಕು ಎಂದು ಹೇಳಿದರು. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರತ್ ಜೋಡೋ ಸಂಘಗಳನ್ನು ರಚಿಸಿ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಜನರಲ್ಲಿ ಅನ್ಯೋನ್ಯತೆ ಬೆಳೆಸುವ ಉದ್ದೇಶ ಹೊಂದಲಾಗಿದೆ. ಜಾತಿ, ಧರ್ಮ ಸೇರಿದಂತೆ ವಿವಿಧ ಭೇದಗಳನ್ನು ಮೀರಿ ಸಮಾಜವನ್ನು ಒಗ್ಗೂಡಿಸುವ ಉದ್ದೇಶದಿಂದ ಈ ಸಂಘಟನೆಗಳನ್ನು ರಚಿಸಲಾಗುತ್ತಿದೆ ಎಂದು ತಿಳಿಸಿದರು. ಪ್ರತಿ ಸಂಘಕ್ಕೆ ವಾರ್ಷಿಕ 10
ಲಕ್ಷ ರೂಪಾಯಿ ಅನುದಾನ ನೀಡುವ ಯೋಜನೆ ರೂಪಿಸಲಾಗಿದ್ದು ಅದನ್ನು ವಿವಿಧ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬಳಸಿಕೊಳ್ಳಬಹುದು. ಈ ಯೋಜನೆಯನ್ನು ಗಂಭೀರವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲಾ ಪಂಚಾಯತ್ ಮಾತಾಡ್ತಾ ಇದ್ದೀನಿ ಸರ್. ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಸರ್ ICC ಮೀಟಿಂಗ್ ನಮ್ಮ ತುಂಗಭದ್ರಾ ಡ್ಯಾಮ್ ಬಗ್ಗೆ ಸರ್ ವಿಜಯನಗರ ಜಿಲ್ಲೆಯಲ್ಲಿ ನಡ್ತಾ ಇದೆ ಸರ್. ಅದರಲ್ಲಿ ಇವರು ಹೋಗಿದ್ದಾರೆ ಸರ್. Yes, sir. Yes, sir. Noted, sir. Okay. ತಮಗೆ ಒಂದು ಜನಸೇವೆ ಬಹಳ ಪ್ರಮುಖವಾದಂತಹ ವಿಚಾರ ಅಂತ ಗಮನ ಇಟ್ಕೊಳ್ಳಿ. ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಕೂಡ, ನಮ್ಮ ಡೆಪ್ಯೂಟಿ CM ಕೂಡ ಈಗಾಗಲೇ ಭಾರತ್ ಜೋಡೋ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಪ್ರತಿಯೊಂದು ಪಂಚಾಯತಿಗೆ ಇದೊಂದು ರೆವಲ್ಯೂಷನ್ ಮೂವ್ಮೆಂಟ್ ಇದು. ಜನರಿಗೆ ನಾವು ದಿಕ್ಕೇಳಿಬಹುದು. ಅನೇಕ ಪ್ರಬುದ್ಧವಾದಂತಹ ಶಕ್ತಿ ಯುವಕರಲ್ಲಿದೆ ಇವತ್ತು. ಎಲ್ಲರೂ ಕೂಡ ಅವಕಾಶ ಇಲ್ಲ. ನಂದು ಅನೇಕ ಇನ್ನೇನೇನೋ ಬೇರೆ ಕಾರ್ಯಕ್ರಮಗಳಿದೆ. ನಾನು ಮುಂದೊಂದು ದಿನದಲ್ಲಿ ಆ ಕಾರ್ಯಕ್ರಮಗಳನ್ನು ತಿಳಿಸ್ತೇನೆ. ಯಾಕೆ ಆ ಒಂದು ಭಾರತ್ ಜೋಡೋ ಯುವಕ ಸಂಘವನ್ನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಯುವಕರಿಗೆ ಒಂದು ಭಾವನೆ ಬರಬೇಕಾಗ್ತದೆ. ದೇಶ ಸೇವೆ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಸಂವಿಧಾನದ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಅವರೆಲ್ಲ ಇರುವಂತ ಯುವ ಶಕ್ತಿ ಸಾಂಸ್ಕೃತಿಕ ವಿಚಾರದಲ್ಲಿ ನಾವು ಈಚೆ ತರಬೇಕಾಗ್ತದೆ. ಹೆಂಗೆ ಅವ್ರು ಮಾಡೋದು? ಎಲ್ಲರೂ ಕೂಡ ಆಪರ್ಚುನಿಟಿ ಇಲ್ಲ. ಸೊ ಅಲ್ಲಿ ತಾಲೂಕು ಮಟ್ಟದಿಂದ ಗ್ರಾಮ ಪಂಚಾಯತಿ ಮಟ್ಟದ ಕೆಲವು ಆಪರ್ಚುನಿಟಿ, ಕೆಲವು ಪ್ರತಿಭೆಗಳನ್ನ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬ ಸಣ್ಣ ಹುಡುಗರುಗಳು ನನಗೆ, ನಾನು ಯಾವ್ದು ಎಲೆಕ್ಷನ್ ಹೋಗ್ತಿರ್ಬೇಕಾದ್ರೆ ಒಬ್ಬ ಒಂದು 2 ನಿಮಿಷಕ್ಕೆ ಗಮನಗಳನ್ನ ನನಗೆ ಫೋನಲ್ಲಿ ಕಳಿಸ್ತಾ ಇದ್ರು. ಒಬ್ಬೊಬ್ರು ಒಂದೊಂದರ. ಅವರು ಇವತ್ತು ರಾಷ್ಟ್ರಕ್ಕೆ ಒಂದು ನಾನೇನು ಕೆಲವು ಮಾತುಗಳನ್ನ ಮಾತಾಡ್ತೀನಿ, ಇನ್ನೊಂದು ಮೇಲೆ ನನಗೆ ಫೋನಲ್ಲಿ ನನಗೆ ಕಳಿಸ್ಕೊಡ್ತಾರೆ. ಅಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡೋದು ಕೂಡ ಇವತ್ತಿದೆ. ಇವತ್ತೇನು ಎಲ್ಲ ಮನೆಗೆ ಏನು ಬೆಂಗಳೂರು ಅಂತ ದೊಡ್ಡ ಶಾಲೆ ಮಕ್ಕಳಿಂದ ಈ ರಾಜ್ಯ ದೊಡ್ಡದಾಯ್ತು ಅಂತ ಹೇಳೋದಿಲ್ಲ. ಈ ರಾಜ್ಯದಲ್ಲಿ ನಾವು 13,940 ಜನ ಡಾಕ್ಟರ್ಗಳನ್ನ ತಯಾರು ಮಾಡ್ತಾ ಇದೀವಿ. ಬಟ್ ಸ್ಟಿಲ್ ದಿ ಕ್ರೀಮ್ ಆಫ್ ಡಾಕ್ಟರ್ಸ್ ಆರ್ ಔಟ್ಸೈಡ್ ದಿ ಕಂಟ್ರಿ. ಎಲ್ಲ ಹೋಗಿ ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ. ಬಟ್ ಬಹಳ ಜನ ಇವತ್ತು ಇಲ್ಲೂ ಕೂಡ ಇದ್ದಾರೆ. ಒಂದು ಮಾಡೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾನು ಇದನ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಈಗ ಮಾತಿನ ಇಲ್ಲಿ ಮುಗಿದಿರೋ ಸಭೆ. ಸೊ ಮುಂದಕ್ಕೆ ಈ ಹೊಸ ವರ್ಷ ನೀವು ಏನೋ ಒಂದು ಇಂಡಿಪೆಂಡೆನ್ಸ್ ಡೇ ನಾಡಿದ್ದಿದೆ, ಬಹಳ ಚೆನ್ನಾಗಿ ತಾವೆಲ್ಲ ಅದಕ್ಕೆ ಆಚರಣೆ ಮಾಡಿ. ಯು ಸಿ ದಟ್ ಆಲ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ನಿಮ್ಮ ತಾಲೂಕು ಮಟ್ಟದಲ್ಲಿ ಎಷ್ಟೋ ಮಟ್ಟದಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರು ಪಾರ್ಟಿಸಿಪೇಟ್ ಮಾಡಲ್ಲ. ಎಲ್ಲ PO ಹೇಳ್ತಾ ಇದ್ದೀನಿ, DDP ಹೇಳ್ತಾರೆ, ಕಂಪಲ್ಸರಿ ಅವ್ರ ಮಕ್ಕಳನ್ನು ಕರ್ಕೊಂಡು ಇಂಡಿಪೆಂಡೆನ್ಸ್ ಡೇಗೆ ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲರೂ ಕೂಡ ಬರೀ ಯಾವುದೋ ಒಂದು ಆಯ್ದ ಶಾಲೆಗಳನ್ನ ಕರ್ಕೊಂಡು ಬರೋದಲ್ಲ. ದಟ್ ನಂಬರ್ ಶುಡ್ ಬಿ ವೇರ್. ಆ ಮೆಸೇಜ್ ಬಹಳ ದೊಡ್ಡ ಕಮ್ಯುನಿಟಿ ಆಗಬೇಕು. ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ತಾಲೂಕು ಮಟ್ಟದಲ್ಲಿ ಇರ್ಬೋದು. ಏನೋ ಒಂದು ಗೌರವ ಕೊಡ್ಬೇಕು, ಆ ಕೆಲಸ ಮಾಡ್ಬೇಕು. ಹಾಸ್ಟೆಲ್ ಕೂಡ, ಪ್ರತಿ ಹಾಸ್ಟೆಲ್ ಕೂಡ ಆಫೀಸರ್ಸ್ ಯಾವ ರೀತಿ ಮಾಡ್ಬೇಕು. ಆಮೇಲೆ ವಿದ್ಯಾರ್ಥಿಗಳು ಅವ್ರು ಏನು ಸಮಸ್ಯೆ ಇದೆ ಅದನ್ನ ನೀವು ಕಾನ್ಫಿಡೆನ್ಶಿಯಲ್ ಆಗಿ ಒಂದು ಡಬ್ಬ ಇಟ್ಬಿಟ್ಟು ಅವ್ರದ್ದು ಪ್ರಾಬ್ಲಮ್ ಹೆಸರು ಮೇಲಿದೆ ಏನಿದೆ ಅಂತ ಅಂದ್ಬಿಟ್ಟು ಅವ್ರು ಮಾಡಿ ಅವ್ರ ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋದು ಬೇಡ. ಸೊ ಹಂಗೆ ಹಿಂದೆ ಒಂದು ಏನೋ ಒಂದು ಇಟ್ಟಿದ್ರಲ್ಲ ಯಾವ್ದೋ ಕಂಪ್ಲೇಂಟ್ ಅಂತ, ಅದನ್ನ ಮತ್ತೆ ನೀವು ರೂಢಿ ಮಾಡುವಂತ ಕೆಲಸ ತಾವೆಲ್ಲ ಸೇರಿ ಮಾಡಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಮಸ್ಕಾರ. ಜಸ್ಟ್ ಈ ಮರಳಿ ಅವ್ರ ಲೈನಲ್ಲಿ ಕೊಪ್ಪಳ ಜಿಲ್ಲೆ ಡ್ರಾಫ್ಟ್ ಬಗ್ಗೆ ಅವರು ಸೇರಂ ಯಾದಗಿರಿ ಬಗ್ಗೆ ಯು ಪ್ಲೀಸ್ ಕ್ವಶನ್ ದಮ್, ಯು ಪ್ಲೀಸ್ ಆಸ್ಕ್ ದಮ್. ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ. ಏನಿದೆ ಅವ್ರಿಗೆ ಅವಕಾಶ ಮಾಡ್ಕೊಡಿ. ಸ್ಟಾಪ್ ಆಗ್ಬೇಕು. ಒಂದೇ ಸತಿ ಇದನ್ನ ಮುಗಿಸಕ್ಕೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಟ್ಕೊಂಡಿರ್ಬೇಕು. ಎಲ್ಲ ಬೋಗಸ್ ಮೇಲೆ ಮಾಡುವಂತವ್ರು ಬೇಕಾದ ಬಹಳ ಗ್ರಾಮ ಭೇಟಿ ವಿಚಾರದಲ್ಲಿ ಮತ್ತು ಎಷ್ಟು ಅಂತ ನೀವು ಖರ್ಚು ಮಾಡಕ್ಕಾಗ್ತದೆ. ದೇವರು ನಮ್ಗೆ ಕೊಟ್ಟರು ಯಾಕೆ ಬಂದ್ರೆ ಕೇಳಿ ಅವ್ರು ಹೇಳ್ತಾ ಇದ್ರು. ನಾನು ಹೋಗಿದ್ದೆ ಸಿಲಿಕಾನ್ ವ್ಯಾಲಿಗೆ ಹೋಗಿದ್ದೆ. ಸಿಲಿಕಾನ್ ಆಯ್ತು, ಭೇಟಿ ಮಾಡಿದೆ, ನೋಡ್ ಬಂದೆ. 2ನೇ ದಿನ ಆಫೀಸರ್ಸ್ ಹೇಳಿದೆ, ಯಾರು ಅಂತ ಕೇಳಿದೆ. ನಾವು ಬೆಂಗಳೂರವರು, ನಾವು ಕರ್ನಾಟಕದವರು ಅಂತ ಹೇಳಿದ್ರು. ಸೊ ಸಿಲಿಕಾಯಿ ಅಲ್ಲಿ ಹೇಳಿ
ಅಲ್ಲಿ ಕೆಲವು ಇಲ್ಲಿಗೆ ಬಂದು ನಾನು ವ್ಯವಹಾರ ಮಾಡಬೇಕು ಅಂತ ಬಂದು 60% what they were supposed to get it in the Silicon Valley ಅಂತ ಹೇಳಿ ಪಕ್ಕದಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಊಟಕ್ಕೆ ಯಾವುದೋ ಸಂದರ್ಭದಲ್ಲಿ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ನಾನು ಹೇಳ ಘೋಷಿಸಿಕೊಂಡು ಅಳವಡಿಸಿ ಆಗ ಬಿಕಮ್ ನಾವು ಸ್ಟೇಟ್ ಟಾರ್ಗೆಟ್ ಆಗಿಲ್ಲ ನಮ್ಮ ಲೀಡರ್ಗಳೇನೋ ಎಲ್ಲ ಕರೆಕ್ಟ್ ಅಂತ ನಾನು ಹೇಳಿದಿಲ್ಲ. ಸೊ ಹಾಗೆ ಟೆಕ್ನಾಲಜಿ ಇವತ್ತು ನಾವು ಈಗ ಹೊಸದಾಗಿ ನಾವು ಏನು 5 ಗ್ಯಾರಂಟಿ ಇದೆ. 5 ಗ್ಯಾರಂಟಿಯಲ್ಲೂ ಕೂಡ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ ಈಗ ಕೆಲವು ನಮ್ಮ ಆಡಿಟ್ ರಿಪೋರ್ಟ್ಸ್ ಕೂಡ ಎಲ್ಲ ಬಂದಿದೆ. ಇದ್ರ ಬಗ್ಗೆ ಪೌಡರ್ ಬಗ್ಗೆ ಇರ್ಬೋದು ಮತ್ತೊಂದು ಇರ್ಬೋದು ನಾವು ರಾಜ್ಯದಲ್ಲಿ ಕೊಡಬೇಕು ಅಂತ ಹೇಳಿ ಎಷ್ಟು ಅವೆಲ್ಲ ಸಿಗ್ಲಿ ಅದಕ್ಕೆಲ್ಲ ನಾವು ಸಹಾಯ ಮಾಡಿ ಸರಿ. ಅದಕ್ಕೆ ಟೆಕ್ನಾಲಜಿ ಕೂಡ ನಾವು ಉಪಯೋಗದಾಗ ಒಂದೊಂದು ಟೂರ್ ಮಾಡಿದಾಗ ಬರೀ ಟೂರಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಹೋದ್ರೆ ಅದನ್ನು ಸಾಕಲ್ಲ. ಯು ಶುಡ್ ಸಿ ದಟ್ ಯು ಗೋ ಟು ದಿ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಆಲ್ಸೋ, ಯು ವಿಸಿಟ್ ತಾಲೂಕ್ ಆಲ್ಸೋ. ಅಲ್ಲಿ ಏನು ಅವ್ರಿಗೆ ಏನು ಮಾರ್ಗದರ್ಶನ ಕೊಡಬೇಕು ನೀವು ಅವ್ರಿಗೆ ಕೂಡ ನೀವು ತಿಳಿಸಲೇಬೇಕಾಗ್ತದೆ. ಸೊ ಅವರು ಮಾಡ್ತೀವಿ, ಅವರು ಕೂಡ ಅಲ್ಲೋಗಿ ಅಲ್ಲಿ ಫೀಲ್ಡ್ ಅಲ್ಲಿ ಹೋಗ್ಬೇಕು. ಈಗ ಹೋದಂತ ಅಧಿಕಾರಿಗಳು ಟೈಮ್ ಇಂಥ ರಾಯಚೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹೋಪಾತ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಸೇರಿದಂತೆ ಇತರೆ ಅಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಸಂವಾದದಲ್ಲಿ ಭಾಗವಹಿಸಿದ್ದರು. ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿಯಾಗಿದ್ದ ಡಾಕ್ಟರ್ ಜಾಗೃತಿ ದೇಶಮಾನೆಯವರನ್ನು ಸ್ಥಾನದಿಂದ ತೆರವುಗೊಳಿಸಿ ಕೃಷಿ ಆರ್ಥಿಕ ಪ್ರಾಧ್ಯಾಪಕರಾಗಿ ಸೇವೆ ಮುಂದುವರಿಸುವಂತೆ ರಾಜ್ಯಪಾಲರು ಆದೇಶಿಸಿದ್ದರು. ಅಧಿಕಾರ ಹಸ್ತಾಂತರಿಸದೆ ದರ್ಪ ದೌರ್ಜನ್ಯ ಮುಂದುವರಿಸಿದ್ದು, ಕೂಡಲೇ ಕುಲಪತಿಗಳು ರಾಜ್ಯಪಾಲರ ಆದೇಶ ಪಾಲಿಸದೆ ಹೋದಲ್ಲಿ ಕಾನೂನು ಹೋರಾಟ ಮಾಡುವುದಾಗಿ ನಗರಸಭೆ ಮಾಜಿ ಸದಸ್ಯ ಮಹಾಲಿಂಗರಾಂಪೋರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜೂನ್ 19ರಂದು ರಾಜ್ಯಪಾಲರು ಆದೇಶ ಹೊರಡಿಸಿದ್ದಾರೆ. 2 ತಿಂಗಳು ಗತಿಸಿದರೂ ರಾಜ್ಯಪಾಲರ ಆದೇಶಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಕೃಷಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಾಗೃತಿ ದೇಶಮಾನೆಯವರು ಅಧಿಕಾರಕ್ಕೆ ಅಂಟಿಕೊಂಡು ಕುಳಿತಿದ್ದಾರೆ. ಕುಲಪತಿಗಳು, ರಿಜಿಸ್ಟರ್ಗಳು ಕೂಡಲೇ ಆದೇಶ ಪಾಲಿಸಿ ಅವರಿಗೆ ಯಾವುದೇ ಜವಾಬ್ದಾರಿ ನೀಡದೆ ಆಡಳಿತಾಧಿಕಾರ ಕರ್ತವ್ಯದಿಂದ ಬಿಡುಗಡೆಗೊಳಿಸಬೇಕು. 10 ದಿನದಲ್ಲಿ ಅಧಿಕಾರ ಹಸ್ತಾಂತರಿಸುವಂತೆ ಸೂಚನೆಗಳಿದ್ದರೂ ಕೃಷಿ ವಿಶ್ವವಿದ್ಯಾಲಯದ ಆದೇಶ ಪಾಲಿಸದೆ ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ. ವಿದ್ಯಾರ್ಥಿಗಳ ಬೋಧನೆಗೆ ಆಗುತ್ತಿರುವ ತೊಂದರೆ ನಿವಾರಿಸಲು ಕೂಡಲೇ ಡಾಕ್ಟರ್ ಜಾಗೃತಿ ದೇಶಮಾನೆಯವರು ಬಿಡುಗಡೆಗೊಳಿಸಬೇಕು. ಯಾವ ಕಾರಣಕ್ಕೆ ಅಧಿಕಾರ ನೀಡುತ್ತಿಲ್ಲ ಎಂಬುದು ತಿಳಿದಿಲ್ಲ. ರಾಜ್ಯಪಾಲರ ಆದೇಶವೇ ಪಾಲನೆಯಾಗದೇ ಇರುವುದರಿಂದ ವಿದ್ಯಾರ್ಥಿಗಳ ಹಿತಕ್ಕಾಗಿ ಕಾನೂನು ಮೊರೆ ಹೋಗುವುದಾಗಿ ಎಚ್ಚರಿಸಿದರು. ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಆದೇಶ ಸರ್ ಅದಕ್ಕೆ ಒಂದಿಷ್ಟು ಅಂತ ಟೈಮ್ ಇರ್ತದೆ ಸರ್. ಇಷ್ಟು ಭಾಳ ಟೈಮ್ ಇರೋದು ಅಲ್ಲಿವರೆಗೂ ಸ್ಟೂಡೆಂಟ್ಸ್ ಗತಿ. ಈಗ ಅರ್ಥಶಾಸ್ತ್ರಗಳು ಈ ಡಾಕ್ಟರ್ ಜಾಗೃತಿ ಬಿಟ್ಟರೆ ಮತ್ತೆ ಯಾರಿಲ್ಲ ಅರ್ಥಶಾಸ್ತ್ರ ಹೇಳಿದ್ರೆ ಅವರೊಬ್ಬರೇ ಇಡೀ ಯೂನಿವರ್ಸಿಟಿಯಲ್ಲಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಇರೋದು ಅವರೊಬ್ಬರೇ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರಗಳ ಬಗ್ಗೆ ಇವತ್ತಿನ ಒಂದು ಸಣ್ಣ ನಮ್ಮ ಒಂದು ಪತ್ರಿಕಾ ಗೋಷ್ಠಿ. ಮಾನ್ಯ ಡಾಕ್ಟರ್ ಜಾಗೃತಿ ದೇಶಮಾನ್ಯ ಅವರು ಕೆಲವು ದಿನಗಳಿಂದ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಒ ಆಗಿ ಕೆಲಸ ಮಾಡ್ತಾ ಇದ್ರು. ಮಾನ್ಯ ಘನವೆತ್ತ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಅವ್ರನ್ನ ಕೂಡಲೇ ಸಿಒ ಇಂದ ನಿವೃತ್ತಿಗೊಳಿಸಿ ಅವರ ಮೊದಲನೆಯ ಅಂದ್ರೆ ಪ್ರಾಧ್ಯಾಪಕರಾಗಿ ಏನು ಕೆಲಸ ಮಾಡ್ತಾ ಇದ್ರು ಆ ಪ್ರಾಧ್ಯಾಪಕ ವೃತ್ತಿಗೆ ಅಲ್ಲಿಗೆ ಮತ್ತೆ ರಿಟರ್ನ್ ಹೋಗ್ಬೇಕಂತೇಳಿ ಕೃಷಿ ಅರ್ಥಶಾಸ್ತ್ರದಲ್ಲಿ ಅವ್ರು ಪ್ರಾಧ್ಯಾಪಕರಿದ್ರು. ಅವ್ರನ್ನ ಅಲ್ಲಿಗೆ ಕಳಿಸ್ರಿ ಅಂತೇಳಿ ಮತ್ತೆ ಗೌರವಾನ್ವಿತ ವಿ.ಸಿ. ಸಾಹೇಬರಿಗೆ ಆದೇಶ ಮಾಡಿದ್ರು 19/6/2026 ಆಯಮ್ಮ ನಡೆಸಿರ್ತಕ್ಕಂಥ ಭ್ರಷ್ಟಾಚಾರಗಳ ಬಗ್ಗೆ ಗಮನಕ್ಕೆ ಬಂದಾಗ ರಾಜ್ಯಪಾಲರು ಈ ಕೂಡಲೇ ಆದೇಶ ಮಾಡಿದರು. ಆದೇಶ ಮಾಡಿದ್ರು ಸಹ ಆಯಮ್ಮ ಇವತ್ತಿಗೂ ಆ ಒಂದು ಪೋಸ್ಟ್ನ ಬಿಟ್ಟುಕೊಡ್ಲಿಕ್ಕೆ ರೆಡಿ ಇಲ್ಲ. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬಿಟ್ಟುಕೊಡ್ಲಿಕ್ಕೆ ರೆಡಿ ಇಲ್ಲ. ಘನವೆತ್ತ ವಿ.ಸಿ. ಸಾಹೇಬರು ಆಯಮ್ಮಿಗೆ ಆದೇಶ ಮಾಡಿದರು, ನೀವು ಈ ಕೂಡಲೇ DSW ಹೋಗ್ರಿ ಅಂತೇಳಿ.
DSW ಹೋಗ್ರಿ ಅಂತೇಳಿ ಆದೇಶ ಮಾಡಿದ್ರು ಸಹ ಆಯಮ್ಮ ಇವತ್ತಿಗೂ ಇಒ ಪೋಸ್ಟ್ ಕೊಡಲಿಕ್ಕೆ ರೆಡಿ ಇಲ್ಲ. ಆ ಇಒ ಪೋಸ್ಟ್ನ ರಾಜಣ್ಣ ನಾಯಕ್ ಅಂತೇಳಿ ಅವ್ರಿಗೆ ಆದೇಶ ಮಾಡಿದ್ರು. ಅಲ್ಲಿ ರಾಜ್ಯಪಾಲರ ಆದೇಶ ಏನಾಗಿದೆ ಅಂತಂದ್ರೆ ಮಹಾದೇವಯ್ಯ ಸ್ವಾಮಿ ADR ಸಾಹೇಬರು ಅವ್ರಿಗೆ ಕೊಡ್ರಿ ಅಂತೇಳಿ ಆದೇಶ ಆಗಿದೆ. ಆದರೆ ಇಲ್ಲಿ ನೋಡಿದ್ರೆ ರಾಜಣ್ಣ ನಾಯಕ್ ಅಂತೇಳಿ ಅವ್ರಿಗೆ ಕೊಟ್ಟಿದ್ದಾರೆ. ಆ ಒಂದು ಇನ್ಚಾರ್ಜ್ ಇವತ್ತಿಗೂ ಕೊಡ್ಲಿಕ್ಕೆ ರೆಡಿ ಇಲ್ಲ. ಆಯಮ್ಮ ಗೊತ್ತಿರ್ತಕ್ಕಂಥದ್ದು ಪ್ರಾಧ್ಯಾಪಕರು ಕೃಷಿ ಅರ್ಥಶಾಸ್ತ್ರದಲ್ಲಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಆದೇಶಕ್ಕೂ ಕಿಮ್ಮತ್ತಿಲ್ಲದೆ ಆಯಮ್ಮ ನಡವಳಿಕೆ ನಡ್ಕೊಡ್ತಿದ್ರು. ನೋಡಿದ್ರೆ ಆಯಮ್ಮ ಯೂನಿವರ್ಸಿಟಿ ಆಮೇಲೆ ಬರೆದು ಕೊಟ್ಟಿರ್ಬೇಕು ಅಂತ ಅನಿಸ್ತಾ ಇದೆ. ಅದು ದೌರ್ಜನ್ಯ ಅಂದ್ಕೊಳ್ಬೇಕಾ ಇಲ್ಲ ಸ್ವತಃ ಯೂನಿವರ್ಸಿಟಿ ಅವ್ರದೇ ಅಂದ್ಕೊಳ್ಬೇಕಾ, ಅಲ್ಲಿ ಯಾವುದಕ್ಕೂ ಒಂದು ಕಿಮ್ಮತ್ತಿರಲಾರ್ದಂಗೆ ಅಮ್ಮ ನಡ್ಕೊಳ್ತಾ ಇದ್ದಾರೆ. ಇದನ್ನ ನಾವು ರಾಜ್ಯಪಾಲರ ಗಮನಕ್ಕೆ ತಂದಿದ್ದೀವಿ. ರಾಜ್ಯಪಾಲರು ಮತ್ತೆ ಸೆಕ್ರೆಟರಿಯೇಟ್ ಮತ್ತೆ ಅಲ್ಲಿರ್ತಕ್ಕಂಥ 7 ಜನ ಮೆಂಬರ್ಗಳಿಗೆ ಮತ್ತು ಆಮೇಲೆ ಇಲ್ಲಿ ರೈತರಲ್ಲಿ ಇರ್ತಕ್ಕಂಥ VC ಸಾಹೇಬರಿಗೆ ಮತ್ತು ರಿಜಿಸ್ಟರ್ ಸಾಹೇಬರಿಗೆ ನನ್ನ ಒಂದು ಇದರಲ್ಲಿ ಗಮನಕ್ಕೆ ತಂದಿದ್ದೀನಿ. ಆದರೂ ಇಲ್ಲಿವರೆಗೆ ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ. ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಎಷ್ಟು ಲಾಸ್ ಆಗ್ತಾ ಇದೆ ಅಂತಂದ್ರೆ ಇವತ್ತು ಅರ್ಥಶಾಸ್ತ್ರ ವಿಭಾಗದಲ್ಲಿ ಒಬ್ಬ ಪ್ರಾಧ್ಯಾಪಕನ ಕಳ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಆದರೂ ಸಹ ಅಮ್ಮ ಹೋಗ್ಲಿಕ್ಕೆ ರೆಡಿ ಇಲ್ಲ. ಈ ಕೂಡಲೇ ನಾನು VC ಸಾಹೇಬರಿಗೆ ಒಂದು ಅವ್ರಿಗೆ ಹೇಳಿಕ್ಕೆ ಏನು ಇಚ್ಛೆ ಪಡ್ತಾ ಇದ್ದೀನಿ ಅಂದ್ರೆ ಆಯಮ್ಮನ ಏನಾದರೂ ಕಳಿಸದೇ ಇದ್ದ ಸಂದರ್ಭದಲ್ಲಿ ನೀವು ನೌಕರಿ ಕಳ್ತಕ್ಕಂಥದ್ದು ಖಚಿತ ಅಂತೇಳಿ ನಾನು ಹೇಳ್ತಾ ಇದ್ದೀನಿ VC ಸಾಹೇಬರು ಮತ್ತು ರಿಜಿಸ್ಟರ್ ಅವರಿಗೆ. ಘನವೆತ್ತ ರಾಜ್ಯಪಾಲರ ಆದೇಶಕ್ಕೂ ಕಿಮ್ಮತ್ತಿಲ್ಲದೆ ಅವ್ರು ನಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅವರ ದರ್ಪ ದಬ್ಬಾಳಿಕೆ ದೌರ್ಜನ್ಯ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅಂತಂದು ಇಲ್ಲಿ ನಮಗೆ ಮೇಲ್ನೋಟ ಕಾಣಿಸ್ತಾ ಇದೆ. ಸೊ ಹಂಗಾಗಿ ನಾವು ಅವರಿಗೆ ಮನವಿ ಮೂಲಕ ರಿಜಿಸ್ಟರ್ ಮೂಲಕ ಮತ್ತು ಇಮೇಲ್ ಮೂಲಕ ಅವರಿಗೆ ನಾವು ಕಳಿಸಿ ಅವ್ರಿಗೆ ತಿಳಿಸಿದ್ದೀವಿ. ಇಷ್ಟರಲ್ಲಿ ಅವರು ಅವ್ರನ್ನ ಇದಕ್ಕೆ ಕಳಿಸ್ತಾರ ಅಂತೇಳಿ ನನ್ನ ನಂಬಿಕೆ ಇದೆ. ಕಳಿಸ್ತಾ ಇದ್ರೆ ಮುಂದೆ ಕಾನೂನು ರೀತಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ಖಚಿತ ಅಂತ ನಾನು ಹೇಳ್ತೇನೆ. ಚಲುವಾದಿ ಮಹಾಸಭಾ ಸಿಂಧನೂರು ಮತ್ತು ಮಸ್ಕಿ ತಾಲೂಕು ಘಟಕಗಳಿಂದ ಆಗಸ್ಟ್ 16ರಂದು ಸಿಂಧನೂರಿನ ಟೌನ್ ಹಾಲ್ನಲ್ಲಿ SSLC, PUC ಮತ್ತು ನೀಟ್ ಪರೀಕ್ಷೆಗಳಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಬೆಳಗ್ಗೆ 10:30ಕ್ಕೆ ಆಯೋಜಿಸಲಾಗಿದೆ ಎಂದು ಮಹಾಸಭಾದ ಅಧ್ಯಕ್ಷ ಶಿವರಾಜ ಜಾನಿಕಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 70% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನಿಸಲಾಗಿದ್ದು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ನೋಂದಣಿ ಮಾಡಿಕೊಳ್ಳದೇ ಇರುವ ವಿದ್ಯಾರ್ಥಿಗಳು ನೇರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ನೋಂದಣಿ ಮಾಡಿಕೊಂಡರೂ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಬೀದರ್ ಬುದ್ಧ ವಿಹಾರದ ಪೂಜ್ಯ ಧಮ್ಮದೀಪ ಬಂತೇಜಿಗಳು, ಮೈಸೂರಿನ ಉರಿಲಿಂಗಪೆದ್ದಿ ಮಠದ ಶ್ರೀ ಜ್ಞಾನಪ್ರಕಾಶ ಮಹಾಸ್ವಾಮೀಜಿ, ಚಲುವಾದಿ ಗುರುಪೀಠದ ಶ್ರೀ ಬಸವನಾಗಿದೇವ ಶರಣರು, ವೆಂಕಟಗಿರಿ ಕ್ಯಾಂಪಿನ ಶ್ರೀ ಸಿದ್ದಾಶ್ರಮದ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರು, ಗೋನವಾರದ ಬಸವರಾಜ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮವನ್ನು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟಿಸಲಿದ್ದಾರೆ. ಸಚಿವರುಗಳಾದ ಪ್ರಿಯಾಂಕ್ ಖರ್ಗೆ, PN ನರೇಂದ್ರ ಸ್ವಾಮಿ, ಡಾಕ್ಟರ್ HC ಮಹದೇವಪ್ಪ, ಶಾಸಕ ಹಂಪನಗೌಡ ಬಾದರ್ಲಿ, R ಬಸನಗೌಡ ತುರ್ವಿಹಾಳ್, ಅಬ್ಬಯ್ಯ ಪ್ರಸಾದ್, ಬಸನಗೌಡ ಬಾದರ್ಲಿ, ಡಾಕ್ಟರ್ ಶಿವರಾಜ್ ಪಾಟೀಲ್, ಸಂಸದ ರಾಜಶೇಖರ್ ಹಿಟ್ನಾಳ್, ಮಾಜಿ ಸಂಸದ K ವಿರೂಪಾಕ್ಷಪ್ಪ ಸೇರಿದಂತೆ ಅನೇಕ ಗಣ್ಯರು, ವೈದ್ಯರು, ರಾಜಕೀಯ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ಜಿಲ್ಲೆಯ ಎಲ್ಲ ತಾಲೂಕುಗಳ ಪಾಲಕರು, ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಪರೀಕ್ಷೆಯಲ್ಲಿ 70%ಕ್ಕಿಂತ ಹೆಚ್ಚು ಅಂಕ ಪಡೆದ ಹಾಗೂ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ದಿನಾಂಕ 16/7/2026 ಕಾರ್ಯಕ್ರಮವನ್ನು ಸಿಂಧನೂರು ನಗರದ ಪುರಸಭೆ ವ್ಯಾಪ್ತಿಯಲ್ಲಿ ಟೌನ್ ಹಾಲ್ನಲ್ಲಿ ಈ ಕಾರ್ಯಕ್ರಮವನ್ನು ಸಿಂಧನೂರು ತಾಲೂಕಾ ಕರ್ನಾಟಕ ರಾಜ್ಯ ಚಲುವಾದಿ ಸಂಘದ ಅಧ್ಯಕ್ಷರ ಆಗಿರತಕ್ಕಂಥ ಅಯ್ಯಪ್ಪ ಇವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೆ. ಈ ಕಾರ್ಯಕ್ರಮಕ್ಕೆ ಪೂಜ್ಯ ಧಮ್ಮದೀಪ ಬಂತೇಜಿಗಳು ಹಣದೂರು ಬುದ್ಧಿವರ ಬೀದರ್ ಇವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಪರಮ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಉರುಲಿಂಗ ಸಿದ್ದೇಶ್ವರ ಮಹಾಸಂಸ್ಥಾ ಮಠ ಮೈಸೂರು ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ
ನಮ್ಮ ಸಮಾಜದ ಪರಮ ಪೂಜ್ಯ ಶ್ರೀ ಶ್ರೀ ಬಸವ ನಾಗದೇವ ಸ್ವಾಮಿಗಳು ಛಲವಾದಿ ಪೀಠ ಚಿತ್ರದುರ್ಗ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಇನ್ನೊಬ್ಬ ನಮ್ಮ ಸ್ವಾಮಿಗಳು ಪರಮ ಪೂಜ್ಯ ಬಸವರಾಜ ಸ್ವಾಮಿಗಳು ಹುಚ್ಚುಗುಡ್ಡೇಶ್ವರ ಭಾನುವಾರ ಇವರು ಸಹ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಪೂಜ್ಯ ಡಾಕ್ಟರ್ ಸಿದ್ದೇಶ್ವರ ಶರಣರು ಸಿದ್ದರಾಮ ವೆಂಕಟಗಿರಿ ಕ್ಯಾಂಪ್ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಡಾಕ್ಟರ್ ಜಿ ಪರಮೇಶ್ವರ ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸಭೆ ಬೆಂಗಳೂರು ಇವರು ಸಹ ಈ ಕಾರ್ಯಕ್ರಮದಲ್ಲಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಬರುತ್ತುವಂತ ಹೇಳಿದರು. ಅದೇ ರೀತಿ ಪ್ರಿಯಾಂಕರ್ಗೆ ಜಿ ಗೃಹ ಸಚಿವರು, ಐಟಿಬಿಟಿ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸಭಾ ಬೆಂಗಳೂರು ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಶ್ರೀ ಎಚ್ ಸಿ ಮಾದೇವಪ್ಪ ಮಾಜಿ ಸಮಾಜ ಕಲ್ಯಾಣ ಸಚಿವರು, ಕರ್ನಾಟಕ ಸರ್ಕಾರ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಅದೇ ರೀತಿ ಬಹುಮುಖ್ಯ ನೂತನ ಸಚಿವರಾಗಿರತಕ್ಕಂಥ MP ನರೇಂದ್ರ ಸ್ವಾಮಿ ಸಚಿವರು, ಕರ್ನಾಟಕ ಸರ್ಕಾರ ಇವರು ಸಹ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಸ್ಥಳೀಯಾಗಿ ಹಂಪನಗೌಡ ಬಾದರ್ಲಿ ಶಾಸಕರು ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಆರ್ ಬಸನಗೌಡ ತುರಿವಾಳ್ ಮಸ್ಕಿ ವಿಧಾನಸಭಾ ಕ್ಷೇತ್ರ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಬಸನಗೌಡ ಬಾದರ್ಲಿ ವಿಧಾನಸಭಾ ಸದಸ್ಯರು ಇವರು ಸಹ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಸಾದ್ ಅಬ್ಬಯ್ಯ ಶಾಸಕರು ಹುಬ್ಬಳ್ಳಿ ಧಾರವಾಡ ಹಾಗೂ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಇವರು ಸಹ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಮೊದಲು ಹೇಳಿದಂತೆ ನಮ್ಮ ಸಿದ್ದಯ್ಯ ರಾಜ್ಯಾಧ್ಯಕ್ಷರು AS ಇವರು ಸಹ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ರಾಜಶೇಖರ್ ಇಟ್ನಾಳ್ ಸಂಸದರು ಇವರು ಸಹ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೆ ವಿಪಕ್ಷಪ್ಪ ಮಾಜಿ ಸಂಸದರು ಇವರು ಸಹ ಆಗಮಿಸ್ತಾ ಇದ್ದಾರೆ. ಶಂಕರಪ್ಪ ಮುದುಗಲ್ ನಮ್ಮ ಸಮಾಜದ ವೈದ್ಯರು, ಮುದುಗಲ್ MD ಜನರಲ್ ಮೆಡಿಸಿನ್ ರಾಯಚೂರು ಇವರು ಸಹ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಮಾಲಿಂಗಪ್ಪ MS ಸರ್ಜರಿ ಅಧ್ಯಕ್ಷರು ನಿರ್ದೇಶಕರು ನಂದಿನಿ ಸಂಸ್ಥೆ ರಾಯಚೂರು ಇವರು ಸಹ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ K ರಾಮಪ್ಪ MSc ಸರ್ಜರಿ ಹಾಗೂ ನಿರ್ದೇಶಕರು ನವೀನ್ ಆಸ್ಪತ್ರೆ ಹಿರಿಯರು ಇವರು ಸಹ ಆಗಮಿಸ್ತಾ ಇದ್ದಾರೆ. ಕನಕಾಚಲಪತಿ ಡಾಕ್ಟರ್ ಕನಕಾಚಲಪತಿ ಇವರು ಸಹ ಬರ್ತಾ ಇದ್ದಾರೆ. ಡಾಕ್ಟರ್ ಹರಿಪ್ರಸಾದ್ ಅವರು ಇವರು ಸಹ ಬರ್ತಾ ಇದ್ದಾರೆ. ತಿರುಮಲ್ ರಾವ್ ಅವರು, ವಿನೋದ್ ಕುಮಾರ್ ಅವರು, ಅರವಿಂದ್ ಸಂಘವಿ ಅವರು, ಡಾಕ್ಟರ್ HF ಮಸ್ಕಿ ಅಲ್ಲಿ ಈಗ ಪ್ರತಿಭಾ ಪುರಸ್ಕಾರ ಅವರು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಶಾಲು, ಹಾರ ಮತ್ತು ಒಂದು ಶೀಲ್ಡ್, ಒಂದು ಪ್ರಶಸ್ತಿ ಪತ್ರ ನಮ್ಮ ಸಂಘಟನೆಯಿಂದ ನಾವು ಅವರಿಗೆ ಕೊಡ್ತಾ ಇದ್ದೀವಿ. ಹಂಗಾಗಿ ಈ ಒಂದು ಕಾರ್ಯಕ್ರಮ ನಾವು ಸತತವಾಗಿ ಇದು 3ನೇ ವರ್ಷ ಮಾಡೋದು, ನಾವು ಸತತವಾಗಿ ನಾವು ಮಾಡಿಕೊಂಡು ಬಂದಿರೋದ್ರಿಂದ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಹಿರಿಯರು ಮತ್ತು ಸಮಾಜದ ಬುದ್ಧಿಜೀವಿಗಳು ಯಾವುದೇ ವೈಮನಸ್ಸಿಡದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಾನು ಸಮಾಜಕ್ಕೆ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತಾ ಇದ್ದೀನಿ. ಈಗ ಚಿಕ್ಕದೊಂದು ಬ್ರೇಕ್. ನಮ್ ರಾಯಚೂರ್ ಮಂದಿ ಏನನ್ನ ಮಿಸ್ ಮಾಡ್ಕೇಲಿ, ಆದ್ರೆ ಚಿತ್ ಪತ್ತ ಆಫರ್ಸ್ ಅಂದ್ರೆ ಯಾರ್ಯಾರು ಮಿಸ್ ಮಾಡ್ಕಂಗಿಲ್ಲ ನೋಡಪ್ಪ. ಕಿವಿ ಒಳಗೆ ಇಟ್ಕೊಳ್ಳೋ ವೈರ್ ಇಯರ್ಫೋನ್ ಬರೀ 20 ರೂಪಾಯಿಗೆ ಸಿಗಾಕುಂತವ. ಎಲ್ಲಿ ಅಂತ ಹೇಳ್ತೀನಿ, ವಿಡಿಯೋ ಅಂದ್ರೆ ಮುಗ್ಯ ತನಕ ನೋಡ್ರಿ. ಮುಂಜಾನೆ ಜಲ್ದಿ ಎದ್ದು ಚಿತ್ ಪತ್ ರೆಡಿಯಾಗಿ ಸೀದಾ ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ 11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರ್ ಒಳಗೆ ಓಪನ್ ಆಗಕುಂತದ. ಇದೇ ಖುಷಿಗೆ ಇವರು ಚಿತ್ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ ವೈರ್ ಇಯರ್ಫೋನ್ ಕೊಡಕ್ ಕುಂತಾರ. ಇಷ್ಟೇ ಅಲ್ಲಪ್ಪ, ಇವ್ರ ಬಲ್ಲಿ ನೀವು 5G ಫೋನ್ ಯಾವನ ತಗೋರಿ, ಇದ್ರ ಮ್ಯಾಗ ನಿಮ್ಗ 10 ಗಿಫ್ಟ್ ಫ್ರೀ ಕೊಡಕ್ ಕುಂತಾರ ನೋಡ್ರಿ. ಗಿಫ್ಟ್ ಅಂದ್ರೆ ಒಂದಕ್ಕಿಂತ ಒಂದು ಮಸ್ತ್ ಅವ. ಕೀಪ್ಯಾಡ್ ಸೆಟ್ 4G ಫೋನ್ ಬರೀ 699 ರೂಪಾಯಿ ನೋಡಪ್ಪ. ಇದ್ರೊಳಗ್ ಸಿಗೋ ನಥಿಂಗ್ ಫೋನ್ ನೀವೇನ ತಗೊಂಡ್ರೆ 1500 ರೂಪಾಯಿ ಡಿಸ್ಕೌಂಟ್ ಜೊತೆಗೆ ಕ್ರೆಡಿಟ್ ಕಾರ್ಡ್ ಮ್ಯಾಗ 10% ಇನ್ಸ್ಟೆಂಟ್ ಕ್ಯಾಶ್ ಬಿ ಕೊಡಕ್ ಕುಂತಾರ. ಇಷ್ಟೇ ಅಲ್ಲಪ್ಪ, ಮೋಟೋ ಎಡ್ಜ್ 70 ಫ್ಯೂಷನ್ ನೀವೇನ ತಗೊಂಡ್ರೆ ಇದ್ರ ಜೊತೆಗೆ ನಿಮ್ಗ ಪವರ್ ಬ್ಯಾಂಕ್, ವಾಚ್, ಬಡ್ಸ್ ಫ್ರೀ ಕೊಡಕ್ ಕುಂತಾರ.
ಇವ್ರ ಬಲ್ಲಿ ಫೋನ್ ಎಕ್ಸ್ಚೇಂಜ್ EMI ಆಫರ್ ಬ್ಯಾದ್ ನೋಡಪ್ಪ. ನೀವೇನ 50,000 ಫೋನ್ ತಗೊಂಡ್ರೆ ಒಂದು ಬೆಡ್ ಬಿ ಫ್ರೀ ಕೊಡಕ್ ಕುಂತಾರ. ಇವ್ರ ಬಲ್ಲಿ ಇರೋ ಆಫರ್ ಹೇಳಿಕೆ ಅಂತ ಹೋದ್ರೆ ಇವತ್ತು ಮುಗಿಯೋದಿಲ್ಲ, ಇನ್ನ ಜಗ್ಗಿ ಆಫರ್ ಅವ್ ನೋಡಪ್ಪ. ಮತ್ತೆ ತಡ ಮಾಡಕ್ ಕುಂತ್ರಿ, ಇದೇ ಆಗಸ್ಟ್ 11ಕ್ಕ ಜಲ್ದಿ ಪೂಜಾರ ಮೊಬೈಲ್ ಶಾಪಿಗೆ ಬಂದ್ ಹೋಗ್ಬಿಡ್ರಿ. ಅಡ್ರೆಸ್ ನಮ್ ಗಾಂಧಿ ಚೌಕ್ ಹನುಮಾನ್ ದೇವಸ್ಥಾನ ಹಿಂದೆನೆ ಈ ಪೂಜಾರ ಮೊಬೈಲ್ಸ್ ಇರ್ತದ. ಹಂಗೆ ಒಂದ್ಸಲ ಬಂದ್ ಹೋಗ್ಬಿಡ್ರಿ. ಹಂಗೆ ಈ ವಿಡಿಯೋನ ಟಕ ಅಂತ ಎಲ್ಲರಿಗೂ ಶೇರ್ ಮಾಡಿಬಿಡ್ರಪ್ಪ. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಗಂಗಾ ಮತಸ್ಥ ಸಮಾಜದ ಏಕೈಕ ಶಾಸಕ ಮಂಕಾಲ ವೈದ್ಯ ಇವರಿಗೆ ಸಚಿವ ಸ್ಥಾನ ನೀಡದೆ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷಿಸಿದೆ. ಕೂಡಲೇ ಸಚಿವ ಸ್ಥಾನ ನೀಡದೆ ಹೋದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಮುದಾಯದ ಜನರು ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಜಿಲ್ಲಾ ಗಂಗಾ ಮತಸ್ಥ ಕ್ಷೇಮಾಭಿವೃದ್ಧಿ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಕಡಗೋಳ್ ಎಚ್ಚರಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಮಂಕಾಲ ವೈದ್ಯ ಇವರಿಗೆ ಸಚಿವ ಸ್ಥಾನ ನೀಡಲು ಪಟ್ಟಿಯಲ್ಲಿ ಹೆಸರು ಪ್ರಕಟಿಸಲಾಗಿತ್ತು. ಏಕಾಏಕಿ ರದ್ದುಗೊಳಿಸಿ ಬೇರೆಯವರಿಗೆ ನೀಡಲಾಗಿದೆ. ರಾಜ್ಯದಲ್ಲಿ ಸರಿಸುಮಾರು 60 ಲಕ್ಷ ಜನರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಸಮಾಜಕ್ಕೆ ಸಚಿವ ಸ್ಥಾನ ನೀಡದೆ ನಿರ್ಲಕ್ಷಿಸಲಾಗಿದೆ ಎಂಬ ಭಾವನೆ ಮೂಡಿದೆ. ಕೂಡಲೇ ಅನ್ಯಾಯ ಸರಿಪಡಿಸಬೇಕು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಇವರು ಬೆಂಬಲಿಸುತ್ತಾ ಬಂದಿರುವ ಸಮಾಜದ ಜನರಿಗೆ ನ್ಯಾಯ ಒದಗಿಸಲು ಮುಂದಾಗಬೇಕು. ಇಲ್ಲದೆ ಹೋದಲ್ಲಿ ಸಮಾಜದ ಗುರುಪೀಠದ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆಸಲಾಗುತ್ತದೆ. ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸದಂತೆ ಸಮಾಜದ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ ಎಂದರು. ಸ್ಥಾನದಲ್ಲಿ ಗಂಗಾಮತ ಸಮಾಜವನ್ನು ನಿರ್ಲಕ್ಷಿಸಿ ಕಾರಣಕ್ಕಾಗಿ ಜಿಲ್ಲಾ ಗಂಗಾಮತ ಸಮಾಜ ಬೇಸರ ಮತ್ತು ನೋವು ಉಂಟಾಗಿದ್ದೆಂದು ತಮ್ಮ ತಿಳಿಸ್ತೇನೆ. ರಾಜ್ಯದಲ್ಲಿ DK ಶಿವಕುಮಾರ್ ನೇತೃತ್ವದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅಂದರೆ ಕಳೆದ 3ನೇ ತಾರೀಕಿನಲ್ಲಿ ನಡೆದಂಥ ಸಚಿವ ಸಂಪುಟದಲ್ಲಿ ನಮ್ಮ ಸಮಾಜದ ಶಾಸಕರಾದಂಥ ಶ್ರೀ ಮಂಕಾಳ ವೈದ್ಯ ಅವರ ಹೆಸರು ಮುಂಚೂಣಿಯಲ್ಲಿ ಕೊನೆಯ ಗಳಿಗೆಯಲ್ಲಿ ಅವರ ಹೆಸರನ್ನು ಕೈಬಿಟ್ಟಿರುವುದು ಗಂಗಾಮತ ಸಮಾಜ ತೀವ್ರವಾಗಿ ಅದನ್ನು ಖಂಡಿಸಿದೆ. ರಾಜ್ಯದಲ್ಲಿ ಗಂಗಾಮತ ಸಮಾಜವು 60 ಲಕ್ಷ ಜನಸಂಖ್ಯೆ, 60 ಲಕ್ಷಕ್ಕೂ ಮೀರಿ ಜನಸಂಖ್ಯೆ ಇರುವಂತಹ ಒಂದು ಸಮಾಜವನ್ನು ಅವರು ಆ ಒಂದು ಸಮಾಜದಲ್ಲಿ ಕೇವಲ ಮಂಕಾಳ ವೈದ್ಯರು ಒಬ್ಬರೇ ಮಾತ್ರ ಶಾಸಕರಾಗಿದ್ದರು. ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿರೋದು ತುಂಬ ವಿಷಾದನೀಯ. ಯಾಕಂತೇಳಿದ್ರೆ ಮಂಕಾಳ ವೈದ್ಯ ಅವರು ಈಗಾಗಲೇ ಸಚಿವರಾಗಿ, ಮೀನುಗಾರಿಕೆ ಸಚಿವರಾಗಿ ನಮ್ಮ ಹೊರನಾಡು ಮೀನುಗಾರರಿಗೆಲ್ಲ ಒಂದು ಒಳ್ಳೆಯ ಅನುಕೂಲತೆಗಳನ್ನು, ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದರು. ಈಗ ಪ್ರಸ್ತುತವಾಗಿ ಮಂಕಾಳ ವೈದ್ಯರವನ್ನು ಸಂಪುಟ ಸಚಿವರಲ್ಲಿ ಸೇರಿಸಬೇಕಂತೇಳಿ ನಾವು ಜಿಲ್ಲಾ ಗಂಗಾಮತ ಸಮಾಜದಿಂದ ಒತ್ತಾಯವನ್ನು ಮಾಡ್ತೀವಿ. ಒಂದು ವೇಳೆ ಇವರು ಇದನ್ನು ನಿರ್ಲಕ್ಷಿಸಿದಲ್ಲಿ ನಾವುಗಳು ನಮ್ಮ ಸಮಾಜದ ಜನರಿಗೆ ಈ ವಿಷಯವನ್ನು ಅರಿವು ಮೂಡಿಸಿ, ಜಾಗೃತಿ ಮೂಡಿಸಿ, ಮುಂದೆ ಬರುವ 2028ರ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಸಮಾಜದ ಗುರುಪೀಠದ ಪೀಠಾಧಿಪತಿಗಳಾದ ಶ್ರೀ ಶಾಂತ ಭೀಷ್ಮ ಚೌಡಯ್ಯವರ ನೇತೃತ್ವದಲ್ಲೂ ಕೂಡ ಹಂತವಾಗಿ ಹೋರಾಟ ಕೂಡ ಮಾಡಬೇಕನ್ನೋ ವಿಚಾರವನ್ನು ಈಗಾಗಲೇ ಚರ್ಚೆ ಆಗಿದೆ. ಅದು ಕೂಡ ಮಾಡ್ತೀವಿ ಅನ್ನೋ ವಿಚಾರವನ್ನು ಈ ಒಂದು ಸರ್ಕಾರಕ್ಕೆ ನಾವು ತಿಳಿಸ್ತೇವೆ. ಜೊತೆಯಲ್ಲಿ ಈ DK ಶಿವಕುಮಾರ್ ಆಗಿರ್ಬೋದು, ಅಥವಾ KPCC ಅಧ್ಯಕ್ಷರಾದ BK ಹರಿಪ್ರಸಾದ್ ಆಗಿರ್ಬೋದು, ಅಥವಾ AICC ಅಧ್ಯಕ್ಷರಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಸಮಾಜವನ್ನು ಕಡೆಗಣಿಸಬಾರ್ದು ಅಂತೇಳಿ ಅವರಲ್ಲಿ ನಾನು ಮನವಿಯನ್ನು ಮಾಡ್ತೀನಿ. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ನೆರೆ ಜಿಲ್ಲೆಯಾದ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಿಯಾಂಕ ಖರ್ಗೆ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರು 7 ಬಾರಿ ಸತತವಾಗಿ 7 ಬಾರಿ ಗುರುಮಿಟ್ಕಲ್ ಕ್ಷೇತ್ರದಿಂದ ನಮ್ಮ ಸಮಾಜದ ಒಂದು ಬೆಂಬಲದಿಂದನೇ ಅವರು ಅಧಿಕಾರವನ್ನು ತೆಗೆದುಕೊಂಡಿದ್ದಾರೆ. ಅವರು ಕೂಡ ನಮ್ಮ ಸಮಾಜವನ್ನು ಈ ರೀತಿ ನಿರ್ಲಕ್ಷಿಸಬಾರ್ದಾಗಿತ್ತು ಅನ್ನೋ ಮಾತನ್ನು ಈ ಮೂಲಕ ತಮ್ಮ ಮುಂದೆ ಹೇಳ್ತಾರೆ.
ಈ ಸಂದರ್ಭದಲ್ಲಿ ಸಮಾಜದ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ರಂಗ, ರಾಮಚಂದ್ರ ಕಡಗೋಳ್, ಜಿ ತಿಮ್ಮಪ್ಪ, ಕೆ ನರಸಿಂಹಲು, ಈರಣ್ಣ ಕೆಪಿಸಿ, ಹನುಮಂತ ಕಡಗೋಳ್ ಇದ್ದರು. ನಗರದ ವಾರ್ಡ್ ನಂಬರ್ 5ರ ಡ್ಯಾಡಿ ಕಾಲೋನಿಯ ನೀರಿನ ಟ್ಯಾಂಕ್ ಹತ್ತಿರ ಚರಂಡಿ, ಫೇವರ್ ಬ್ಲಾಕ್ ಹಾಗೂ ಸಿಡಿ ನಿರ್ಮಾಣಕ್ಕೆ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎ ವಸಂತ್ ಕುಮಾರ್ ಅವರು, ರಾಯಚೂರು ನಗರವು ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದ್ದು, ಮೂಲಭೂತ ಸೌಕರ್ಯ ಒದಗಿಸುವುದು ನಮ್ಮ ಕರ್ತವ್ಯವಾಗಿದ್ದು, ಹಂತ ಹಂತವಾಗಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದರು. ಈ ಪ್ರದೇಶದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿ ತೆಗೆದುಕೊಳ್ಳುವುದು ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಇನ್ನೂ ಹೆಚ್ಚಿನ ಕಾಮಗಾರಿ ಕೈಗೆತ್ತಿಕೊಳ್ಳಲು ಅನುದಾನ ಒದಗಿಸಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. على سيدنا شفيعنا حبيبنا مولانا محمد بارك وسلم اللهم اتمم لنا بالخير وبارك لنا بالخير بيدك الخير انك على كل شيء قدير. ಸ್ಟೇರ್ಕೇಸ್ ಏನದಲ್ಲ ಇಲ್ಲಿಂದ ಒಳಗೆ ಇಳಕಿಲ್ಲ, ಅದು ಹೋಗ್ಬಿಟ್ಟದಂತ ಫೋಕಸ್ ಸ್ಟುಡಿಯೋ ಒಳಗೆ ಇಳಕ್ಕೆ ಅಗ್ಗಡ್ಕೊಂಡು ಇಳ್ತಾರಂತವ್ರು. ಒಳಗೆ ನೀರ್ ಟ್ಯಾಂಕ್ ಕ್ಲೀನ್ ಮಾಡಕ್ಕೆ ಇಳಿತಾರ, ಡಿಸ್ಟರ್ಬ್ ಆಯ್ತಂತ್ರ ಇದನ್ನು ಜಂಗಿಡ್ಬಿಟ್ಟದ ಸ್ಟೀಲಿಂದ ಹಾಕಿ. जरा ये नको जा ಈ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳ ಹಿನ್ನೆಲೆಯಲ್ಲಿ ರಸ್ತೆ, ಪೇವರ್ ಬ್ಲಾಕ್ ಮತ್ತು ಚರಂಡಿ ಕಲ್ವರ್ಟುಗಳ ನಿರ್ಮಾಣಕ್ಕಾಗಿ KKRDB ಅನುದಾನದಲ್ಲಿ 35 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಈ ಕೆಲಸಕ್ಕೆ ಇವತ್ತು ವಿದ್ಯುಕ್ತವಾಗಿ ಪೂಜೆ ಸಲ್ಲಿಸುವ ಮುಖಾಂತರ ಪ್ರಾರಂಭವನ್ನು ಮಾಡಲಾಗಿದೆ. ಕಾಮಗಾರಿ ಗುಣಮಟ್ಟದ್ದಾಗಿರಬೇಕು ಮತ್ತು ಈ ಭಾಗದ ಜನರಿಗೆ ಎಲ್ಲ ರೀತಿಯ ಅನುಕೂಲ ಆಗಬೇಕು. ಮತ್ತು ಏನು ಚರಂಡಿ ವ್ಯವಸ್ಥೆ ಇರಲಿಲ್ಲ, ಕೆಲವು ಕಡೆ ಕಲವಟುಗಳನ್ನು ಬಿಟ್ಟಿದ್ದರು ಮತ್ತು ಈಗಾಗಲೇ ಹಾಕಿರುವಂಥ CC ರಸ್ತೆಗಳ ಪಕ್ಕದಲ್ಲಿ ಪೇವರ್ ಬ್ಲಾಕ್ಗಳನ್ನು ಹಾಕುವಂಥ ಕಾಮಗಾರಿಯನ್ನು ನಾವು ಪ್ರಾರಂಭಗೊಳಿಸಿದ್ದೇವೆ. ಇನ್ನು ಮುಂದೆ ಕೂಡ ಉಳಿದಂಥ ಏನು ಮೂಲಭೂತ ಸೌಕರ್ಯಗಳ ಹಿನ್ನೆಲೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಅನುದಾನದಲ್ಲಿ KKRDB ಅನುದಾನದಲ್ಲಿ ಮತ್ತು ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಮುಂದಿನ ಈ ವರ್ಷದ ಸಾಲಿನಲ್ಲಿ ಕೂಡ ಕೊಡಲಾಗುವುದು ಎನ್ನುವಂಥ ಭರವಸೆ ಮಾತುಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಒತ್ತನ್ನು ಕೊಟ್ಟು ಚಾಲನೆ ನೀಡಲಿಕ್ಕೆ ಸಹಕರಿಸಿದ ಈ ಭಾಗದ ಎಲ್ಲ ಹಿರಿಯ ನಾಗರಿಕ ಬಂಧುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಕಾಮಗಾರಿ ಇಲ್ಲಿ ಅವಶ್ಯಕತೆ ಇದೆ, ಇಲ್ಲಿ ಅನುದಾನದ ಬಿಡುಗಡೆ ಮಾಡಬೇಕು ಮತ್ತು ಜನರಿಗೆ ಅನುಕೂಲ ಆಗಬೇಕು ಎನ್ನುವಂಥ ಮಾತನ್ನು, ಒತ್ತಾಯವನ್ನು ಈ ಭಾಗದ ನಾಗರಿಕರು, ಕಾಂಗ್ರೆಸ್ ಮುಖಂಡರಾದಂಥ ರಜಾಕ್ ಅವರ ಗಮನಕ್ಕೆ ತಂದಾಗ
ಈ ಒಂದು ಕಾಮಗಾರಿಗೆ 35 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಈ ಕಾಮಗಾರಿ ಇವತ್ತಿನಿಂದ ಪ್ರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಪಾಟೀಲ್ ಎದ್ದಲದಿನ್ನಿ, ಅಬ್ದುಲ್ ಕರೀಂ, ಬಸವರಾಜ ದರೂರು, ರಾಮಕೃಷ್ಣ ನಾಯಕ, ಡಿಕೆ ಮುರಳಿ ಯಾದವ್, ಜೆ ಸತ್ಯನಾಥ, ಕೆ ಅಸ್ಲಾಂ ಪಾಷಾ, ಡಾಕ್ಟರ್ ರಜಾಕ್ ಉಸ್ತಾದ್, ಅಬ್ದುಲ್ ಅಜೀಜ್, ಮಹಮ್ಮದ್ ಆರಿಫ್, ಸೈಯದ್ ದಸ್ತಗಿರಿ, ಮಹಮ್ಮದ್ ಜಾವೀದ್, ಸೈಯದ್ ಅಮೀನುಲ್ಲಾ ಹಸನ್, ಮಹಮ್ಮದ್ ಉಸ್ಮಾನ್, ಶ್ರೀನಿವಾಸ ಶಿಂದೆ ಸೇರಿದಂತೆ ಅನೇಕರಿದ್ದರು. ಭೀಮ್ ಆರ್ಮಿ ಭಾರತ ಏಕ್ತಾ ಮಿಷನ್ ಜಿಲ್ಲಾ ಘಟಕದ ವತಿಯಿಂದ ಭೂಮಾನಂದ ಕೊಲೆಯನ್ನು ಖಂಡಿಸಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಈ ವೇಳೆ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ರಾಜ್ಯಾಧ್ಯಕ್ಷ ರಘು ಸಿ ಮಾತನಾಡಿ, ದೇವದುರ್ಗ ತಾಲೂಕಿನ ಸುಂಕೇಶ್ವರಹಾಳ ಗ್ರಾಮದಲ್ಲಿ ಹದ್ದಿನಾಳ ಗ್ರಾಮದ ದಲಿತ ಯುವಕ ಭೂಮಾನಂದನನ್ನು ಕಿಡಿಗೇಡಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಎಂದು ದೂರಿದರು. ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದನ್ನು ಖಂಡಿಸಿ ರಾಜ್ಯಾದ್ಯಂತವಾಗಿ ಹೋರಾಟ ನಡೆಸಲಾಗುತ್ತಿದೆ. ಕೊಲೆಯಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳನ್ನು ಬಂಧಿಸಿ ಜೀವಾವಧಿ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು. ಜಮೀನು ಮಂಜೂರು ಮಾಡಲೇಬೇಕು, ಆನಂದನ ಕೊಲೆ ಆರೋಪಿಗಳಿಗೆಲ್ಲ ಶಿಕ್ಷೆ ಆಗಲೇಬೇಕು, ಮರಣದಂಡನೆ ಶಿಕ್ಷೆ ಕೊಡಲೇಬೇಕು, ಆನಂದನ ಕುಟುಂಬಕ್ಕೆ ಸರ್ಕಾರಿ ನೌಕರಿಯನ್ನು ಮಂಜೂರು ಮಾಡಲೇಬೇಕು, ಆನಂದನ ಕುಟುಂಬಕ್ಕೆ ಮಾಡಲೇಬೇಕು. ಜೈ 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 ಭೀಮ್. ಈ ಜಿಲ್ಲೆಯಲ್ಲಿ ಏನು ಒಂದು ಇತ್ತೀಚಿನ ದಿನಗಳಲ್ಲಿ ಭೂಮಾನಂದ ಅಂತಕ್ಕಂಥ ಯುವಕನ ಬರ್ಬರವಾದ ಹತ್ಯೆಯನ್ನು ಇಲ್ಲಿವರೆಗೂ ಕೂಡ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ತೀವ್ರವಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆ ಆರೋಪಕ್ಕೆ ಅಥವಾ ಆ ಒಂದು ಹತ್ಯೆಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಬಂಧಿಸುವುದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕೇವಲ 4 ಜನರನ್ನು ಮಾತ್ರ ಬಂಧಿಸ್ಬಿಟ್ಟು ನಮಗೆ ತಾವು ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ತೋರಿಸ್ಕೊಳ್ಳುವಿಕೆ ಇವತ್ತು ನಮ್ಮ ಮುಂದೆ ಅವರು ಮಾಡ್ತಾ ಇದ್ದಾರೆ. ನಾನು ತಮ್ಮ ಮೂಲಕ ಇವತ್ತು ಏನು ಜಿಲ್ಲಾಡಳಿತಕ್ಕೆ ನೇರವಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆ ಪರವಾಗಿ ಇವತ್ತು ಭೀಮಾನಂದನ ಕೊಲೆಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಗಲ್ಲು ಶಿಕ್ಷೆ ಆಗಬೇಕು. ಪರೋಕ್ಷವಾಗಿ ಅವರಿಗೆ ಸಹಕರಿಸಿದ ಎಲ್ಲ ಕೊಲೆಗಾರರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗಬೇಕು. ತಪ್ಪಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇದು ತೀರಾ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ರೂಪ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಈಗಾಗಲೇ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಹೋರಾಟಗಳು ಮಾಡ್ತಾ ಇದ್ದಾರೆ. ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ, ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭೂಮಾನಂದನ ಮನೆಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಮತ್ತು ಈ ಭೂಮಾನಂದನ ವಿರುದ್ಧದ ಐಕ್ಯತಾ ಹೋರಾಟಕ್ಕೆ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆಯ ಸಂಪೂರ್ಣ ಬೆಂಬಲ ಈ ಜಿಲ್ಲೆಯ ಎಲ್ಲ ಹೋರಾಟಗಾರರ ಪರವಾಗಿ ಇರ್ತದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈಗ ನಾವು ಇಲ್ಲಿಂದ ಮೊನ್ನೆ SP ಸಾಹೇಬರ ಕಡೆ ಹೋಗ್ಬಿಟ್ಟು ನಮ್ಮ ಮನವಿಯನ್ನು ಅವರಿಗೆ ಮಾಡ್ತಾ ಇದ್ದೀವಿ. ಅದಾದ ನಂತರ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಾವು ಈ ಜಿಲ್ಲೆಯ ಎಲ್ಲ ಹಿರಿಯ ಹೋರಾಟಗಾರರ ಜೊತೆಗೆ ಮುಕ್ತವಾಗಿ ಮಾತಾಡೋದ್ರ ಮುಖಾಂತರ ಅಲ್ಲಿ ಬರ್ತಕ್ಕಂಥ ಏಕ ಅಭಿಪ್ರಾಯದೊಟ್ಟಿಗೆ ನಾವು ಇರ್ತೇವೆ, ನಮ್ಮ ಸಂಘಟನೆ ಇರ್ತದೆ ಅಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ಚಾಲನೆ ಕೊಡ್ತಾ ಇದೀವಿ. ಜೈ ಭೀಮ್. ರಘು ಅಂತೇಳಿ, ರಘು CK ಅಂತ ಹೇಳ್ಬಿಟ್ಟು ನನ್ನ ಹೆಸರು. ರಾಜ್ಯಾಧ್ಯಕ್ಷರಾಗಿದ್ವಿ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆಗೆ. ಚಂದ್ರಶೇಖರ್. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಸೇರಿದಂತೆ ಪದಾಧಿಕಾರಿಗಳು ಇದ್ದರು. ನಗರದ APMCಯ ಪಟೇಲ್ ಗಂಜ್ನಲ್ಲಿ ಅಗ್ನಿ ಅವಘಡ ನಡೆದಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿವೆ.
ರಾಜು ಪಾಟೀಲ್ ಎಂಬುವವರ ರಾಜಾರಾಮ್ ಟ್ರೇಡರ್ಸ್ ಗೋದಾಮಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದ ಕಿರಾಣಿ ಅಂಗಡಿ ಸಾಮಗ್ರಿಗಳು, ಪೂಜಾ ಸಾಮಗ್ರಿಗಳು ಅಗ್ನಿಗಾಹುತಿಯಾಗಿವೆ. ಡ್ರೈ ಫ್ರೂಟ್ಸ್, ಒಣಕೊಬ್ಬರಿ, ದವಸ ಧಾನ್ಯ ಸೇರಿ ಕಿರಾಣಿ ಅಂಗಡಿ ವಸ್ತುಗಳನ್ನು ಸಂಗ್ರಹಿಸಿಟ್ಟಿದ್ದ ಗೋದಾಮಿನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಶೀಘ್ರ नीचे पड़ जाता है। ले लो। ನಮ್ಮ ಅಂಗಡಿ ರಾಜಾರಾಮ್ ಟ್ರೇಡರ್ಸ್ ಪಟೇಲ್ಗಂಜ್ ರಾತ್ರಿಗೆ ಇದು ಕರೆಂಟ್ ಶಾರ್ಟ್ ಆಯಿತು ಏನಾಯಿತು ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ರೀ. ಬಟ್ ರಾತ್ರಿ ಯಾರೋ ಒಬ್ರು ಫೋನ್ ಮಾಡಿದ್ರು ನಮ್ಮ ಬೋರ್ಡ್ ಮೇಲೆ ನೋಡಿ ನಾವು ಬಂದು ನೋಡಿದರೆ ಫೈರ್ ಬ್ರಿಗೇಡ್ ಕರೆದಿರಿ. ಕರೆದಿದ ಮೇಲೆ ಅವ್ರು ಬಂದಾರ, ಎಲ್ಲ ಅಷ್ಟು ಮಾಲು ಸುಟ್ಟು ಹೋಗಿದ್ರಿ. ನುಕ್ಸಾನ್ ಇದಾವ್ರಿ. ಕೊಬ್ಬರಿ, ಇದು ಸಾಬ್ದಾನ ಅಕ್ಕಿ, ಅರಶಿನ ಪುಡಿ,
ಎಲ್ಲ ಸಾಮಾನು ಕಿರಾಣಿ ಸಾಮಾನು ಇದ್ದು ರೀ, ಡ್ರೈ ಫ್ರೂಟ್ಸ್ ಇತ್ತು ರೀ, ಕಾಜು, ಗೋಡಂಬಿ, ದ್ರಾಕ್ಷಿ, ಚಕ್ಕೆ, ಲವಂಗ, ಶಾಜೀರ ಅಂತ ಐಟಮ್ ಇದು ರೀ. ಅಂದಾಜು ಎಷ್ಟು ನೋಡ್ಬೋದು? ಅಂದಾಜು 35-40 ಲಕ್ಷ ಆಗ್ಬೋದು ಸರ್. ನಾನು ಪೂರ ಗೊತ್ತಿಲ್ಲ ರೀ, ಬಟ್ ಅದು ನೋಡಬೇಕು ರೀ. ಅದು ನಮ್ಮ ಬ್ಯಾಲೆನ್ಸ್ ಶೀಟ್ಗೆ ನಮ್ಮ ಸ್ಟಾಕ್ ಮೇಂಟೈನ್ ನೋಡಬೇಕು. ಈಗ ನಮ್ಮ ತಲೆಗೆ ಇಲ್ಲ ಅದು. ಅಂದರೆ 35 ಲಕ್ಷ. ಸಮೀಪ ಎಷ್ಟಾಗದ? 35-40 ಲಕ್ಷ. ಐಟಮ್ ಏನೇನಿದೆ? ಅದೇ ಗೋಡಂಬಿ, ದ್ರಾಕ್ಷಿ, ಲವಂಗ, ಏಲಕ್ಕಿ, ಚಕ್ಕೆ, ಶಾಜೀರ, ಸಾಬ್ದಾನೆ, ಕೊಬ್ಬರಿ, ಅರಿಶಿನ ಪುಡಿ, ಅರಿಶಿನ ಕೊಂಬು ಎಲ್ಲ ಕಿರಾಣಿ ಸಾಮಾನು ರೀ. ಧನಿಯಾ ಪುಡಿ. ಅಂದರೆ ಇದೇನು ಹೋಲ್ಸೇಲ್ ಅಂಗಡಿ? ಹೋಲ್ಸೇಲ್ ಅಂಗಡಿ ಸರ್, ರಾಜಾರಾಮ್ ಟ್ರೇಡರ್ಸ್. ಅಂದರೆ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗೋದಾ? ಇಲ್ಲಿ ನಾವು ಇಲ್ಲಿ ಹಳ್ಳಿಯೂರಿಗೆ ಸಪ್ಲೈ. ಎಲ್ಲ ಜಿಲ್ಲೆ ನಮ್ಮ ರಾಯಚೂರು ಜಿಲ್ಲೆಗೆ. ಏನು ಹೇಳ್ತೀರಿ ಸರ್? ಏನು ದುಃಖ ಇದ್ದಾವ್ರಿ. ನಿಮ್ಮ ಹೆಸರು? ಲಾಲೂರಾಮ್ ಪಟೇಲ್. ಇನ್ನೊಬ್ರು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಎಲ್ಲರಿಗೆ ಸಣ್ಣ ಊರಿಗೆ ಎಲ್ಲ ಸಪ್ಲೈ ಮಾಡ್ತಾರೆ. ಲಾಸ್ಟ್ 25 ವರ್ಷದಿಂದ ಇಲ್ಲಿ ಅಂಗಡಿ ಇದೆ. ಎಲ್ಲ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಎಲ್ಲ ಒಳ್ಳೆದು ಮನುಷ್ಯ ಎಲ್ಲ ಯಾರ ಹತ್ರ ಏನು ಕಟ್ಟಿಸೋದು ಏನಿಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಜೈನ್. ಏನಿಲ್ಲ, ಎಲ್ಲ ಸೂಟ್ ಬಿಟ್ಟಿದೆ ಮೇಲೆ ಫ್ಲೋರಿಂದ ಎಲ್ಲ ಕಿರಾಣಿ ಸಾಮಾನು, ಗೋಡಂಬಿ, ಕಾಜು, ದ್ರಾಕ್ಷಿ, ಮತ್ತು ಇದು ಅರಿಶಿನ ಕುಂಬ, ಮತ್ತು ಪಾನಿಪುರಿ, ಕೊಬ್ಬರಿ ಪುಡಿ ಎಲ್ಲ ಆಯಿಲ್ ಐಟಮ್ಸು ಎಲ್ಲ ಸೂಟ್ ಬಿಟ್ಟಿದೆ. ಏನಿಲ್ಲ, ಮೋಸ್ಟ್ಲಿ 30 ಲಕ್ಷದಿಂದ 50 ಲಕ್ಷ ತನಕ ಇರ್ಬೋದು ಮೋಸ್ಟ್ಲಿ. ಅದು ಹೇಳೋಕ್ಕಾಗಲ್ಲ, ಅಷ್ಟು ಇದೆ ಅಂತ ಕರೆಕ್ಟ್ ಹೇಳೋಕ್ಕಾಗಲ್ಲ. ಬಟ್ 30 40 ಲಕ್ಷ ಇಲ್ಲ 50 ಲಕ್ಷ ತನಕ ಇರ್ಬೋದು. ಅದು ನಾವು ಅವ್ರಿಗೆ ಗ್ಯಾಸ್ ಮಾಡೋಕ್ಕೆ ಬರಲ್ಲ. ಬಟ್ ನಾವು ಇಲ್ಲಿ ಬಂದಿದೆ ಎಲ್ಲ ಪೂರ ಸ್ಟಾಫ್ ಮತ್ತು ನಮ್ಮ ಎಲ್ಲರೂ ಸ್ನೇಹಿತರು ಬಂದಿದ್ದಾರೆ ಇಲ್ಲಿಗೆ. ಎಲ್ಲ ಮಾಡಿದ್ದಾರೆ ಕ್ಲೀನ್, ಮತ್ತೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ರಾತ್ರಿ 2 ಗಂಟೆಗೆ ನಮಗೆ ಗೊತ್ತಿಲ್ಲ ಯಾವಾಗ ಆಗಿದೆ, ಬಟ್ 2 ಗಂಟೆ ನಾವು ಬಂದಿದ್ದೇವೆ. ಶೂಟ್ ಬಿಟ್ಟಿದ್ದಾರೆ, ಅಷ್ಟು ಗೊತ್ತಿದೆ. ಥ್ಯಾಂಕ್ ಯು. ಅದು ಏನು ಹೇಳೋಕ್ಕಾಗಲ್ಲ. ನಾವು ಬಂದ ಟೈಮ್ ಅಂಗಡಿಯಿಂದ ಶೂಟ್ ಬಿಟ್ಟಿದ್ದೆ. ನಾವು ಹಂಗೆ ಹೇಳಕ್ ಬರ್ತದೆ. ಏನು ಫೈರ್ ಆಗಿದೆ ಹಂಗೆ ಫೈರ್ ಆಗಿದೆ. ಮೋಸ್ಟ್ಲಿ ಕರೆಂಟಿನ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಿಎಂ ಸಂವಾದ. ಜಲಾಶಯದ ನೀರಿನ ಸಂಗ್ರಹದ ಆಧಾರದ ಮೇಲೆ ನೀರಾವರಿ ಯೋಜನೆಗಳಿಗೆ ನೀರು ಹರಿಸಲು ನಿರ್ಧರಿಸಲು ಡಿಕೆ ಶಿವಕುಮಾರ್ ಸೂಚನೆ. ಕೃಷಿ ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿ ಹಸ್ತಾಂತರಿಸಲು ರಾಜ್ಯಪಾಲರ ಸೂಚನೆ. ಪಾಲನೆ ಮಾಡದ ಅಧಿಕಾರಿಗಳು, ಮಹಾಲಿಂಗರಾಂಪುರ್ ಆರೋಪ. ಚಲುವಾದಿ ಮಹಾಸಭಾದಿಂದ ಆಗಸ್ಟ್ 16ರಂದು ಸಿಂಧನೂರಿನಲ್ಲಿ ಪ್ರತಿಭಾ ಪುರಸ್ಕಾರ. ಶಿವರಾಜ ಜಾನೇಕಲ್. ಗಂಗಾ ಮತಸ್ಥ ಸಮಾಜದ ಏಕೈಕ ಮಂಕಾಲೆ ವೈದ್ಯರಿಗೆ ಸಚಿವ ಸ್ಥಾನ ನೀಡದಿದ್ದರೆ ಕಾಂಗ್ರೆಸ್ಗೆ ತಕ್ಕ ಪಾಠ. ಶರಣಪ್ಪ ಕಡಗೋಳ್. ಡ್ಯಾಡಿ ಕಾಲೋನಿಯ ವಿವಿಧ ಕಾಮಗಾರಿಗಳಿಗೆ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರರಿಂದ ಭೂಮಿ ಪೂಜೆ. ಭೂಮಾನಂದ ಕೊಲೆ ಆರೋಪಿಗಳನ್ನು ಬಂಧಿಸಲು ಆಗ್ರಹಿಸಿ ಭೀಮ್ ಆರ್ಮಿ ಪ್ರತಿಭಟನೆ. ಮತ್ತು ಎಪಿಎಂಸಿಯಲ್ಲಿ ಅಂಗಡಿಗೆ ಬೆಂಕಿ, ಕೋಟ್ಯಾಂತರ ವಸ್ತುಗಳು ಭಸ್ಮ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.